ನನ್ಗೆ ಇದ್ರ ಬಗ್ಗೆ ಏನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ. ಅಂದ್ರೆ ಫೋಟೋಸ್ ಎಲ್ಲ ಕ್ರಿಯೇಟ್ ಮಾಡ್ಬಿಟ್ಟಿದ್ದಾರೆ ಅವ್ರಿಬ್ರು ಒಟ್ಟಿಗೆ ಇರೋದು. ಓ ಫ್ಯಾನ್ ಪೇಜಸ್ ಅಂದ್ರೆ ಅವ್ರಿಬ್ರು ಅಂದ್ರೆ ತ್ರಿವಿಕ್ರಮ್ಗೆ ಮೋಕ್ಷಿತಾ ಮೇಲೆ ಸ್ವಲ್ಪ ಒಂಚೂರು ಲವ್ ಇದೆ ಅನ್ನೋ ತರ. ಆದ್ರೆ ಮೋಕ್ಷಿತಾಗ ಇದ್ ಗೊತ್ತಾಗ್ತಿಲ್ಲ. ಇಲ್ಲ ಆತರದ್ದು ಒಳಗಡೆ ಆತರ ಏನಾದ್ರು ಇಲ್ಲ ಇಲ್ಲ 100% ಇಲ್ಲ. ನಾನು ಒಪ್ಕೊಳ್ಳೋದೇ ಇಲ್ಲ ಇದನ್ನ. ಇಲ್ಲ ಇಲ್ಲ ನಥಿಂಗ್ ಲೈಕ್ ದಟ್. ಅಂಡ್ ತ್ರಿವಿಕ್ರಮ್ ಅವ್ರು ಹೇಗೆ ಅಂದ್ರೆ ನಂದು ಕ್ಯಾಪ್ಟನ್ಸಿ ವಾರ, ಜೋಡಿ ಕ್ಯಾಪ್ಟನ್ಸಿ ವಾರ, ಅಂಡ್ ಏನೋ ಒಂದು ಆಗಿರುತ್ತೆ ಹಿಂದಿನ ಎಪಿಸೋಡ್ ಅಲ್ಲಿ ನ್ಯೂಸ್ ಬಿ ನ್ಯೂಸ್ ಅಂತ ಒಂದು ಇದಾಗುತ್ತೆ, ಟಾಸ್ಕ್ ಆಗುತ್ತೆ. ಅಲ್ಲಿಂದ ಹೊರಗಡೆ ಬಂದ್ಮೇಲೆ ನೆಕ್ಸ್ಟ್ ಮಾರ್ನಿಂಗ್ ನಾನು ಅಳ್ತೀನಿ, ಅವರೇ ಬಂದು ಕೈ ಇಟ್ಕೊಂಡೆಲ್ಲ ಸಮಾಧಾನ ಮಾಡ್ತಾರೆ ನನ್ಗೆ ತ್ರಿವಿಕ್ರಮ್ ಅವರು. ಈಸ್ ಲೈಕ್ ದಟ್. ಆಕ್ಚುಲಿ ಅದು ನೆಕ್ಸ್ಟ್ ಲೆವೆಲ್ ವೈರಲ್ ಆಗ್ಬಿಟ್ಟಿದೆ. ಅಂದ್ರೆ ಇವರಿಬ್ರು ಬಿಗ್ ಬಾಸ್ ಮನೆಯಲ್ಲಿ ಏನಾದ್ರು ಮಾತಾಡ್ತಾ ಹಿಂಗ್ ಲುಕ್ ಕೊಟ್ಕೊಳೋದು, ಈ ತರದೆಲ್ಲ ಏನಾದ್ರು ಇದೆ, ಅದಕ್ಕೆಲ್ಲ ಒಂದು ಒಳ್ಳೆ ಸಾಂಗ್ ಹಾಕಿ ಫುಲ್ ವೈರಲ್ ಮಾಡಿ. ಅಂಡ್ ತ್ರಿವಿಕ್ರಮ್ ಲಾಸ್ಟ್ ಟೈಮ್ ಒಂದು ಫೇಕ್ ಎಲಿಮಿನೇಷನ್ ಮಾಡಿದ್ರಲ್ಲ ಲಾಸ್ಟ್ ವೀಕ್ ಅಲ್ಲಿ, ಅವಾಗ ಅವರು ಏನು ಇವ್ರಿಗೆ ಮೋಕ್ಷಿತಾಗ ಹೇಳ್ತಾರೆ ನಾನು ನಿಮ್ ದೊಡ್ಡ ಫ್ಯಾನ್ ಅಂತ ಹೇಳಿ ಹೋಗಿರ್ತಾರೆ. ಸೊ ಅದೆಲ್ಲ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಬಹುಶಃ ನೀವು ಫ್ರೀ ಸಿಕ್ಕಿದ್ರೆ ನೋಡ್ಬೋದು ಅನ್ಸತ್ತೆ ನೀವು. ಏನು ಐ ಥಿಂಕ್ ನನ್ ಪ್ರಕಾರ ತ್ರಿವಿಕ್ರಮ್ ಅವ್ರಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಕ್ಲಿಯರ್ ಮಾಡ್ಕೊಬೇಕಾಗಿತ್ತು. ಬಿಕಾಸ್ ಮೋಕ್ಷಿತಾ ಅವರು ಡೆಡ್ ಆಪೋಸಿಟ್ ಆಗಿರ್ತಾರೆ ತ್ರಿವಿಕ್ರಮ್ ಅವ್ರ ಮೇಲೆ. ಸೊ ಆಮ್ ಐ, ಬಟ್ ಸ್ಟಿಲ್ ಅವ್ರಿಗೇನೋ ಕ್ಲಾರಿಟಿ ಮಾಡ್ಕೊಬೇಕಾಗಿತ್ತು. ಐ ಥಿಂಕ್ ಅದಕ್ಕೆ ಮಾತಾಡಿರ್ತಾರೆ ಬಿಟ್ರೆ ಐ ಡೋಂಟ್ ಥಿಂಕ್ ಆ ಥರದ್ದು ಏನೂ ಇಲ್ಲ.